ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಲೇಬರ್ ಕಾರ್ಡ್ದು ಬಿಗ್ ಅಪ್ಡೇಟ್ ಅನ್ನೋದಿದೆ, ಲೇಟೆಸ್ಟ್ ಅಪ್ಡೇಟು. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅನ್ನೋದಿದೆ. ಯಾರಿಗಪ್ಪ ಅಂದರೆ ಯಾರ್ಯಾರು ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರದ್ದೆಲ್ಲ ಈಗ ನಿಮ್ಮ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಹಾಗೂ ಹಣವನ್ನು ಕೂಡ ಈಗ ಜಮಾ ಮಾಡಲು ಸ್ಟಾರ್ಟ್ ಮಾಡಿ ಅಂತ ನಮ್ಮ ಒಂದು ಗೌರ್ಮೆಂಟು ನಮ್ಮ ಎಲ್ಲರಿಗೂ ಒಂದು ಹೇಳಿದೆ. ನೋಡಿ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ, ಮಂಡಳಿ 2024-25 ಸಾಲಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆಯನ್ನು 30/4/2025 ವಿಸ್ತರಿಸಲಾಗಿದೆ. PUC ಕೋರ್ಸ್ಗಳನ್ನು ಹೊರತುಪಡಿಸಿ ಪದವಿ ಮತ್ತು ಮೇಲ್ಪಟ್ಟ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗಿರುತ್ತದೆ ಇದು ಅಂತೇಳಿ ಅವರೇ. ಯಾಕಂದರೆ ಅದು ಆಲ್ರೆಡಿ ಹೇಳಿದರು. ಯಾಕಂದರೆ PUC ಯಾಕಪ್ಪ ಮಾಡಲಿಲ್ಲ ಅಂದರೆ ಆಲ್ರೆಡಿ ಅವರೆಲ್ಲ ಎಕ್ಸಾಮ್ ಬರೆದು ರಿಸಲ್ಟ್ ಕೂಡ ಬಂದಾಯಿತು. ಅವರು PUC ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಒಂದು ಪದವಿ ಕೋರ್ಸ್ಗಳು ಮೇಲ್ಪಟ್ಟ ಯಾರಿದೆ ಅವರೆಲ್ಲ ಒಂದು ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದಾರಲ್ಲ ಅವರಿಗೆಲ್ಲ ಈಗೇನು ಮಾಡಿದರೆ, ನಿಮ್ಮ ಒಂದು ಅಪ್ಲಿಕೇಶನ್ಸ್ನ ನಿಮ್ಮದು ವೆರಿಫೈಡ್ ಮಾಡಿಬಿಟ್ಟು ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನೀವು ಏನೇನು ಮಾಡಿರಬೇಕಂದ್ರೆ, ನಿಮ್ಮ ಒಂದು ಶೈಕ್ಷಣಿಕ ಸಹಾಯಧನ ಪಡೆಯಲು ಫಲಾನುಭವಿಗಳು ಅಂದರೆ ಯಾರು ನಾವು ಸ್ಕಾಲರ್ಶಿಪ್ ಹಾಕಿದೆ ಅವರೆಲ್ಲ ಏನು ಮಾಡಬೇಕಂದ್ರೆ, ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು NPCIಗೆ ಮ್ಯಾಪಿಂಗ್ ಮಾಡಿಸಲು ಸೂಚಿಸಿದೆ. ನೋಡಿ, NPCI ಮ್ಯಾಪಿಂಗ್ ಕೂಡ ಮಾಡಿರಬೇಕು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಬ್ಯಾಂಕ್ ಲಿಂಕ್ ಆಗಿರಬೇಕು. ಇನ್ನೊಂದು SSP ಅವ್ರಿಗೆ SSP ಅಕೌಂಟ್ಗೆ ನಮ್ಮ ಒಂದು ಲೇಬರ್ ಕಾರ್ಡ್ ಅಕೌಂಟ್ 2 ಲಿಂಕ್ ಆಗಿರಬೇಕು. ನಾನು ಇದು ಮಾಡಿಲ್ಲ ಬ್ರದರ್, ಇಲ್ಲ ಮಾಡಿಲ್ಲ, ಏನು ಮಾಡಬೇಕು ಅಂತಂದರೆ, ನೀವೇನಿಲ್ಲ ನಿಯರ್ ಯಾವುದಿದೆ ನಿಮ್ಮ ಒಂದು ತಾಲೂಕು ಆಫೀಸು ಅಥವಾ ಇಲ್ಲಾಂದರೆ ಜಿಲ್ಲಾ ಕಾರ್ಮಿಕ ಇಲಾಖೆ ಇಲ್ಲಾಂದರೆ ತಾಲೂಕು ಕಾರ್ಮಿಕ ಇಲಾಖೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಕಾರ್ಮಿಕ ಲೇಬರ್ ಕಾರ್ಡ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಲೇಬರ್ ಕಾರ್ಡಿಂದ ನೀವು ಕಾರ್ಮಿಕ ಇಲಾಖೆಯಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಈಸಿಯಾಗಿ SSP ಲಿಂಕ್ನ ಮಾಡ್ಬೋದಾಗಿರುತ್ತೆ. ಇದು ಒಂದು ನಿಮಗೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಯಾರು ಲೇಬರ್ ಕಾರ್ಡ್ ಅಂಡರಲ್ಲಿ ಯಾರ್ಯಾರು ಸ್ಕಾಲರ್ಶಿಪ್ ಹಾಕಿದ್ರೆ ಅವರಿಗೆಲ್ಲ ಈಗ SSP ID ಲಿಂಕ್ ಮಾಡಬೇಕಾಗುತ್ತೆ. ಹಾಗೂ ನಿಮ್ಮ ಒಂದು ಬ್ಯಾಂಕ್ ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕಾಗುತ್ತೆ. ಇದು ಒಂದು 2 ಸ್ಟೂಡೆಂಟ್ಸ್ಗೆ, ಒಂದು ಫ್ಯಾಮಿಲಿಲಿ ಇಬ್ಬರು ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಸ್ಕಾಲರ್ಶಿಪ್ ಬರ್ತಾರೆ, ಎಲ್ಲ ಸ್ಟೂಡೆಂಟ್ಸ್ಗೂ ಬರೋದಿಲ್ಲ. ಈಗ ಆಲ್ರೆಡಿ ಗೌರ್ಮೆಂಟಿಂದ ಫಂಡ್ ಕೂಡ ರಿಲೀಸ್ ಆಗಿದೆ ಯಾರು ಲೇಬರ್ ಕಾರ್ಡ್ ಅವರಿಗೆ. ಮತ್ತು ಅವ್ರದ್ದು ಈಗ ಅಪ್ಲಿಕೇಶನ್ಸ್ ಯಾರ್ಯಾರು ಅಪ್ರೂವ್ಡ್ ಆಗಿರಲಿಲ್ಲ ಈಗ ಅಪ್ರೂವ್ಡ್ ಕೂಡ ಆಗುತ್ತೆ, ಅವ್ರದ್ದು ಕೂಡ ಸ್ಕಾಲರ್ಶಿಪ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ಇದು ಒಂದು ಬಿಗ್ ಅಪ್ಡೇಟ್ಸ್ ಆಗಿತ್ತು. ಇನ್ನು ಯಾವುದೇ ಥರ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಬಂದರೂ ಟೈಮ್ ಟು ಟೈಮ್ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ಇಲ್ಲಾಂದರೆ ನೀವು ಮಾಡ್ತಾ ಮತ್ತು ಈ ಚಾನಲ್ ಹುಡುಕೋದು ಕೂಡ ಕಷ್ಟ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಾನು ಕಮೆಂಟ್ ಬಾಕ್ಸ್ ಆಗಿರ್ತೀನಿ. ಬೇಗ ಹೋಗಿ ಜಾಯ್ನ್ ಆಗಿ. ಸಿಗೋಣ ನೆಕ್ಸ್ಟ್ ಏನೋ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಯಾವುದೋ ಒಂದು ಹೊಸ ಸ್ಕಾಲರ್ಶಿಪ್ ಬಂದರೂ ಕೂಡ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.